ವಾಲ್ಮೀಕಿ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರ ತಲೆದಂಡ ಆಗುವ ಸಾಧ್ಯತೆ ಇದೆ. ಅಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಸಾಕಷ್ಟು ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಬಂದಿದ್ವು. ಕಳೆದ ಮುಂಗಾರು ಅಧಿವೇಶನದಲ್ಲೂ ಕೂಡ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡಿ ಸಾಕಷ್ಟು ಪ್ರತಿಭಟನೆ ಮಾಡಿತ್ತು, ಸಾಕಷ್ಟು ಸದನದಲ್ಲೂ ಕೂಡ ಹೋರಾಟವನ್ನ ಮಾಡಿತ್ತು. ಇದೇ ವಿಚಾರದಲ್ಲಿ ಏನು ಸದನದ ಸಮಯ ಕೂಡ ವ್ಯರ್ಥವಾಗಿತ್ತು. ಹೀಗಾಗಿ ಸದನದ ಅವಧಿ ಮುಗಿಯೋಕ್ಕಿಂತ ಮುಂಚೆನೆ ಸದನವನ್ನ ಮುಗಿಸ್ಬೇಕಾಗಿತ್ತು. ಒಂದು ಸರ್ಕಾರ ಕೂಡ ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಸಾಕಷ್ಟು ಸಿಟ್ಟನ್ನ ಹೊರ ಹಾಕಿದೆ, ಹೋರಾಟವನ್ನ ಮಾಡ್ಕೊಂಡಿದೆ. ಇದೇ ಹೋರಾಟವನ್ನ ಇಲ್ಲಿಗೆ ನಿಲ್ಸೋದು ಬೇಡ ಅಂತ ಬಿಜೆಪಿ ಈ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಸ್ಕೊಂಡಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ ಬಿಜೆಪಿ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ, ದಿನಾಂಕ ಕೂಡ ಘೋಷಣೆ ಮಾಡಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ ಏನು ರಾಯಚೂರಿನಿಂದ ಬಳ್ಳಾರಿವರೆಗೂ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬೃಹತ್ ಮಟ್ಟದಲ್ಲಿ ಹೋರಾಟ ಪಾದಯಾತ್ರೆಯನ್ನ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದೆ, ರೂಪುರೇಷೆಯನ್ನ ಸಿದ್ಧತೆ ಮಾಡ್ಕೊಂಡಿದೆ. ಒಂದು ವೇಳೆ ಬಿಜೆಪಿ ಏನಾದ್ರೂ ಈ ಪಾದಯಾತ್ರೆಯನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಹಿಂದೆ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿದ್ರು. ಆ ಪಾದಯಾತ್ರೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟು ಮಾಡಿತ್ತು. ಅದೇ ನಷ್ಟ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಆಗಬಾರ್ದು, ಸರ್ಕಾರಕ್ಕೆ ಆಗಬಾರ್ದು ಅಂತ ಈಗಾಗಲೇ ಬಿ ನಾಗೇಂದ್ರ ಅವರು ತಾವು ರಾಜೀನಾಮೆ ಕೊಡೋದಕ್ಕೆ ಇಂಗಿತ ವ್ಯಕ್ತಪಡಿಸಿದ್ದೀನಿ ಅಂತ ಈಗಾಗಲೇ ಸಿಎಂ ಅವ್ರಿಗೆ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಸಿಎಂ ಜೊತೆ ಮುಖ್ಯಮಂತ್ರಿಗಳ ಜೊತೆ ನಾಗೇಂದ್ರ ಅವರು ಫೋನ್ ಮೂಲಕ ಮಾತಾಡಿದ್ದಾರೆ. ಈ ಮಾತಾಡೋ ಸಮಯದಲ್ಲಿ ಅವರು ರಾಜೀನಾಮೆ ಕೊಡೋದಕ್ಕೆ ಇಂಗಿತ ಆಗಿದ್ದೇನೆ, ಅಂದ್ರೆ ರಾಜೀನಾಮೆ ನಾನು ಕೊಡ್ತೀನಿ, ಯಾಕಂದ್ರೆ ಪಕ್ಷಕ್ಕೆ ಈಗಾಗಲೇ ಮುಜುಗರ ಆಗ್ತಿದೆ, ನನ್ನ ವಿಚಾರದಲ್ಲೇ ಇಟ್ಕೊಂಡು ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ, ಸರ್ಕಾರಕ್ಕೂ ಮುಜುಗರ ಆಗುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಮತ್ತೆ ನಮ್ಮ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೂ ಸಾಕಷ್ಟು ಮುಜುಗರ ಆಗುತ್ತೆ. ನನ್ನದೇ ವಿಚಾರ ಇಟ್ಕೊಂಡು ಈ ರೀತಿ ವಿಪಕ್ಷಗಳು ದಿನೇ ದಿನ ಪ್ರತಿಭಟನೆ ಪಾದಯಾತ್ರೆ ಹೋರಾಟ ಮಾಡ್ತಾ ಹೋದ್ರೆ ಪಕ್ಷಕ್ಕೆ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಯಾಕಂದ್ರೆ ಮುಂದೆ ಸಾಕಷ್ಟು ಚುನಾವಣೆಗಳಿವೆ. ಒಂದ್ ಕಡೆ ಜಿಬಿಐ ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಇದಾದ ನಂತರ 28ರ ಚುನಾವಣೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿಗೆ ಈ ವಿಚಾರವನ್ನ ಮುಗಿಸ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಈ ವಿಚಾರ ಜೀವಂತವಾಗಿ ಇಟ್ಕೊಂಡು ಹೋಗುತ್ತೆ, ಪಕ್ಷಕ್ಕೆ ಸಾಕಷ್ಟು ಮುಜುಗರ ಮಾಡುತ್ತೆ. ಆಗ ಎಲೆಕ್ಷನ್ನಲ್ಲೂ ಸಾಕಷ್ಟು ನಮ್ಮ ಪಕ್ಷಕ್ಕೆ ನಷ್ಟ ಆಗಬಹುದು ಅಂತ ಏನು ನಾಗೇಂದ್ರ ಅವರು ಅರ್ಥಕೊಂಡಿದ್ದಾರೋ ಅಥವಾ ಅವರಿಗೆ ಮನಸ್ಸಿಗೆ ಬಂದಿದೆ. ಇದೇ ವಿಚಾರವನ್ನ ಸಿಎಂ ಮುಂದೆ ಮೊನ್ನೆ ಮಾತಾಡಿದಾಗ ರಾಜೀನಾಮೆ ಕೊಡ್ತೀನಿ, ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅಂತ. ಆಯ್ತು, ಈ ವಿಚಾರವನ್ನ ನಾನು ಹೈಕಮಾಂಡ್ ಮುಂದೆ ಮುಟ್ಟಿಸ್ತೀನಿ ಅಂತ ಸಿಎಂ ಅವರು ಭರವಸೆ ಕೊಟ್ಟಿದ್ರು. ಮೊನ್ನೆ ಡೆಲ್ಲಿಗೆ ಮುಖ್ಯಮಂತ್ರಿಗಳು ಹೋದಾಗೂ ಕೂಡ ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನ ಮುಟ್ಟಿಸಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರದಲ್ಲಿ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡಿ ಸಿಎಂ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ಕೆಲವೊಂದಿಷ್ಟು ಸೂಚನೆ ಕೊಟ್ಟಿದೆ ಅಂತ ಹೇಳಾಗ್ತಿದೆ. ಅದೇ ವಿಚಾರವನ್ನ ಬಿ ನಾಗೇಂದ್ರ ಅವ್ರಿಗೂ ಹೈಕಮಾಂಡ್ ನಾಯಕರು ಮಾತಾಡಿದ್ದಾರೆ. ಇದೇ ವಿಚಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಸಚಿವ ಬಿ ನಾಗೇಂದ್ರ ಅವರು ಇಬ್ರು ಕೂಡ ಮಾತಾಡಿದ್ದಾರೆ. ಆ ಕನ್ವರ್ಜೇಷನ್ ನಲ್ಲಿ ಇಬ್ರು ಕೂಡ ರಾಜೀನಾಮೆ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನ ಇವತ್ತು ಮಾಧ್ಯಮಗಳು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದಾಗ ಆಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಬಹಿರಂಗವಾಗಿ ಹೇಳ್ತಾ ಇಲ್ಲ, ಕಳೆದ 2-3 ದಿನಗಳ ಹಿಂದೆ ಅಂದ್ರೆ ಅಧಿವೇಶನ ನಡೆಯುವ ಸಮಯದಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲ, ಈ ಹಗರಣದಲ್ಲಿ ಅವರ ಪ್ರಸ್ತಾಪ ಅಥವಾ ಅವರ ಹಸ್ತಕ್ಷೇಪ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಕಳೆದ 2-3 ದಿನಗಳ ಸಿಎಂ ಅವರ ಮುಖ್ಯಮಂತ್ರಿಗಳನ್ನ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಅವರು ಬಹಿರಂಗವಾಗಿ ಎಲ್ಲೂ ಹೇಳ್ತಾ ಇಲ್ಲ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲ ಅಂತ. ಬಟ್ ಈಗ ಅವರ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ನಾಗೇಂದ್ರ ಅವರ ಪಕ್ಷನಿಷ್ಠೆ ಮತ್ತು ಅವರ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಮಾರಲ್ ಆಫ್ ದಿ ಸ್ಟೋರಿ ನೋಡ್ತಾ ಹೋದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬಹುದು ಅಂತ ಹೇಳಾಗ್ತಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.